ನನ್ನ ಹೆಸರು ರವಿ ಶೆಟ್ಟಿ ಬೈಂದೂರು ಅಂತ. ಏನು ಹೋಟೆಲ್ಲು, ಸ್ವಾಭಿಮಾನಿ ಹೋಟೆಲ್ಲು, ಬೇಕ್ರಿ, ಕಾಂಡಿಮೆಂಟ್ಸು, ಬೀಡ ಅಂಗಡಿ, ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ಈ ಒಂದು ವಿಭಾಗದಲ್ಲಿ ಒಂದು ಸಮಸ್ಯೆ ಆಗಿದೆ. ಭಾಳಷ್ಟು ಜನರಿಗೆ ನಮ್ಮ ಮಾಧವಪುರ GBA ವ್ಯಾಪ್ತಿಯಲ್ಲಿ ಅಧಿಕಾರಿಗಳು ಅಲ್ಲಿಯ ಸಣ್ಣ ಪುಟ್ಟ ಉದ್ದಿಮೆದಾರರ ಮೇಲೆ ಭಾಳಷ್ಟು ಸಮಸ್ಯೆಯನ್ನು ಮಾಡ್ತಾಯಿದ್ದಾರೆ ಅನ್ನೋ ಒಂದು ದೂರಿನ ಅನ್ವಯ ನಾವಿವತ್ತು ಬಂದು ಸ್ಪೆಷಲ್ ಕಮಿಷನರ್ನ ಭೇಟಿಯಾಗಿದ್ದೇವೆ. ಅವರು ಈಗಾಗಲೇ ಕ್ರಮ ಕೈಗೊಳ್ತೇವೆ ಅದರ ಬಗ್ಗೆ ಅಂತ ಬಿಟ್ಟು ಹೇಳಿದ್ದಾರೆ. ಅಂಗಡಿಗಳನ್ನ ಬಂದ್ ಮಾಡಿಸಿದ್ದಾರೆ. ಅದು ಬಂದ್ ಮಾಡಬೇಡಿ, ನೀವು ಬಂದ್ ಮಾಡೋದೇ ಹೋದಾದರೆ ಇಡೀ ಬೆಂಗಳೂರಿನಲ್ಲಿ ಬೆಂಗಳೂರಿನಾದ್ಯಂತ ಏನೇನಿದೆಯೋ ಅದಷ್ಟನ್ನು ಬಂದ್ ಮಾಡಿ. ಅಲ್ಲಿ ಮಾತ್ರ ಯಾಕೆ ಆ ಇಂಟ್ರೆಸ್ಟು? ಅವ್ರು ಏನಾರು ಬಟವಾಡೆ ಮಾಡಿದಾರಾ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗಿದೆ. ಆದಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ತಕ್ಷಣ ಇದು ಮಾಡಿಲ್ಲ ಅಂತ ಹೇಳಿದ್ರೆ ನಾಳೆನೇ ಹೋರಾಟಕ್ಕೆ ಅಣಿವಾಗ್ತೀವಿ. ಅದಲ್ಲದೆ ಮುಂದಿನ ತಿಂಗಳು 18ನೇ ತಾರೀಕು ಗುರುವಾರ ದೊಡ್ಡ ಮಟ್ಟದ ಒಂದು ಮುಷ್ಕರಕ್ಕೆ ಬೇಕರಿ ಕಾಂಡಿಮೆಂಟ್ಸ್ನವ್ರು ಕರೆ ನೀಡಿದ್ದೀವಿ. ನಿಮ್ಮ ಮಾಧ್ಯಮದವರು ಕೂಡ ಅದಕ್ಕೆ ನಮಗೆ ಸಪೋರ್ಟ್ ಮಾಡಬೇಕು ಮತ್ತು ಜೊತೆ ನಿಲ್ಲಬೇಕಂತ ಕೇಳ್ಕೊಳ್ತೇನೆ. ಸ್ಪೆಷಲ್ ಆಯುಕ್ತರು ಇಲ್ಲ, DC ಅವರ ಅಡ್ಮಿನ್ ಭೇಟಿಯಾಗಿದ್ದರು. ಸ್ಪೆಷಲ್ ಆಯುಕ್ತರಲ್ಲ, ಮುಖ್ಯ ಆಯುಕ್ತರು ಸಿಕ್ಕಲಿಲ್ಲ, DC ಅಡ್ಮಿನ್ ಅವರು ಬಂದಿದ್ದರು. ಅವರ ಜೊತೆ ಮಾತುಕತೆ ನಮ್ಮದು ಫಲಪ್ರದಾಯಕ ಆಗಿಲ್ಲ. ಅದಾದ ನಂತರ ಸ್ಪೆಷಲ್ ಕಮಿಷನರು ಅದರ ಬಗ್ಗೆ ಮಾತನಾಡಿ ಹೇಳಿದ್ದಾರೆ. ಸೊ ಅವರಿಗೆ ಹೇಳಿದ್ದೇವೆ ಇವತ್ತು ಸಂಜೆ ಒಳಗಡೆ ನನಗೆ ಆಗಬೇಕಿದು ಅಂತೇಳ್ಬಿಟ್ಟು. ಆಗ್ಬೋದು, ನಾನು ಅದರ ಬಗ್ಗೆ ತಕ್ಷಣ ಇದು ಮಾಡ್ತೀವಿ ಅಂತ ಸ್ಪೆಷಲ್ ಆಫೀಸರ್ ಒಬ್ಬರನ್ನ ನೇಮಕ ಮಾಡಿದ್ದಾರೆ. ಅದು ಬಂದ ನಂತರ ನಾನು ಹೇಳ್ತೀನಿ. ಅದು ಏನಂತ ಹೇಳಿ, ಒಂದು ಬಡವಾಣಿಯರು ಅಸೋಸಿಯೇಷನ್ನವರು ಅವರು ಏನೋ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅಧಿಕಾರಿಗಳು ಈ ರೀತಿ ಬರಲ್ಲ. ಅದ್ರ ಜೊತೆಗೆ ಏನಾರು ಕವರ್ ಕೊಟ್ಟಿಯಾರೇನೋ ಗೊತ್ತಿಲ್ಲ, ಅದಕ್ಕಾಗಿ ಹೀಗೆ ಮಾಡ್ತಾರೇನೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಆ ವಿಷಯ ಅಲ್ಲ. ಮೋಸ್ಟ್ಲಿ ಈ ರೀತಿ ಮಾಡ್ತಾ ಇದ್ದಾರೆ, ತೊಂದರೆ ಮಾಡ್ತಾ ಇದ್ದಾರೆ. ಅದನ್ನು ಲಾಸ್ಟ್ ಟೈಮ್ ಕ್ಲೋಸ್ ಆಗಿತ್ತು ಅಂತ ಹೇಳ್ತಾ ಇದ್ರು ಸರ್, ಅದಕ್ಕೆ ಕಡೆ ಹಂತದಲ್ಲಿ ಒಂದು ಸಲ ಇದೇ ರೀತಿ ಕ್ಲೋಸ್ ಮಾಡಿದ್ರು. ಅವ್ರದ್ದು ತಪ್ಪಿತ್ತು. ಆ ತಪ್ಪನ್ನು ತಿದ್ದಿ ಹೇಳಿದ ತಕ್ಷಣ 1 ಗಂಟೆಯಲ್ಲಿ ತಿದ್ದುಕೊಂಡಿದ್ರು. ಈ ಬಾರಿ ಮತ್ತೆ ಮಾಡಿದ್ದಾರೆ ತಪ್ಪನ್ನು, ಪದೇ ತಪ್ಪು ಮಾಡ್ತಾ ಇದ್ದಾರೆ. ಅವರಿಗೆ ಟಾರ್ಗೆಟ್ ಮಾಡಿದ್ದಾರೆ. ಅಂದರೆ ಅಲ್ಲಿ ಅಸೋಸಿಯೇಷನ್ನವರು ಭಾಳ ವಿಶೇಷವಾಗಿ ಅವರನ್ನು ಗಮನಿಸ್ಕೊಂಡಿರಬೇಕು. ಹಾಗಾಗಿ ವಿಶೇಷವಾಗಿ ಅವರು ಕೂಡ ಅಲ್ಲಿಗೆ ಆದ್ಯತೆ ಕೊಡ್ತಾ ಇದ್ದಾರೆ. ಆದರೆ ಅದು ನಮ್ಮ ಮುಂದೆ ನಡೆಯಲ್ಲ. ಅಲ್ಲಿ ಅಸೋಸಿಯೇಷನ್ನು ಇರೋದು ಬೇಡ, ಅಲ್ಲಿ ಆ ಲೇಔಟ್ ಇರೋದು ಬೇಡ. ನಮ್ಮ ಉದ್ಯಮದಾರರಿಗೆ ತೊಂದರೆ ಕೊಡೋಂಥ ಕೆಲಸನ ಅವ್ರು ಮಾಡಿದ್ರೆ ನಾವು ಯಾವತ್ತೂ ಬಿಟ್ಕೊಡಲ್ಲ. ಗ್ಯಾಸ್ ಇಲ್ಲ, ಸಿಗರೇಟ್ ಮಾರಂಗಿಲ್ಲ, ಅದು ಮಾರಂಗಿಲ್ಲ, ಇದು ಮಾರಂಗಿಲ್ಲ, ಸಕ್ಕರೆಗೆ ರೇಟ್ ಜಾಸ್ತಿ, ಟೀ ಪುಡಿಗೆ ರೇಟ್ ಜಾಸ್ತಿ, ಬಾಡಿಗೆ ರೇಟ್ ಜಾಸ್ತಿ. ಒಟ್ಟು ಅವ್ನು ಸಾಯಿದೆ ಅಂತೂ ಬದುಕಿದ್ದಾನೆ, ಅಂತೂ ಸಾಯಿಸ್ಬೇಕಂತ ಬಿಟ್ಟು ಈ ಥರ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಅವಕಾಶ ನಾವು ಕೊಡಲ್ಲ. ಮುಂದಿನ ಹೋರಾಟ ಅದೇ 18ನೇ ತಾರೀಕು, ಮುಂದಿನ ತಿಂಗಳು 18ನೇ ತಾರೀಕು ಕರ್ನಾಟಕ ರಾಜ್ಯವ್ಯಾಪಿ ಮುಷ್ಕರವನ್ನು ಕೈಗೊಂಡಿದ್ದೇವೆ. ಎಲ್ಲ ಬೇಕರಿ ಕಾಂಡಿಮೆಂಟ್ಸ್ಗಳನ್ನು ಬಂದ್ ಮಾಡಿ ಎಲ್ಲ ಬೀದಿ ವ್ಯಾಪಾರಿಗಳು ಬೀದಿಗಿಳಿದು ಹೋರಾಟ ಮಾಡುವಂಥ ಕೆಲಸ ಕೈ ಹಾಕಿದ್ದೀವಿ. ಅಷ್ಟರೊಳಗಡೆ ಸರ್ಕಾರ ಏನು ಹೇಳುತ್ತೆ ನೋಡೋಣ. ಕೇಂದ್ರ ನಮ್ಮದು ACS ಲೇಔಟ್ B ಬ್ಲಾಕಲ್ಲಿ ಜನೌಷಧಿ ಕೇಂದ್ರ ಇರೋದು. ಬಟ್ B ಬ್ಲಾಕಲ್ಲಿ ಇವರು BBMP ಅವರು ಬಂದು GBA ಇದೆಯಲ್ಲ ಇವಾಗ ಅವರು ಬಂದು ಕ್ಲೋಸ್ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. 30 ಯಾಕಂತ ಕೇಳಿದರೆ 30 ಫೀಟ್ ರೋಡ್ ಆಗಿರೋದ್ರಿಂದ ನೀವು ಕ್ಲೋಸ್ ಮಾಡಬೇಕು ಅಂತ ನಮಗೆ ಇದು ಕೊಟ್ಟಿದ್ದಾರೆ, ಏನೋ ನೋಟಿಸ್ ಕೊಟ್ಟಿದ್ದಾರೆ. ನಮ್ಮ B ಬ್ಲಾಕ್ಗೆ ಕೊಡ್ತಾ ಇರೋದು. ನಮ್ಮ ಹಿಂದೆ 20 ಫೀಟ್ ರೋಡಲ್ಲಿ ಬೇರೆ ಶಾಪ್ಗಳು ಇದ್ದಾವೆ, ಬಟ್ ಅದು ಮಾಡ್ತಾ ಇಲ್ಲ. B ಬ್ಲಾಕಲ್ಲಿ ಅಷ್ಟೇ ಬರ್ತಾ ಇರೋದು. ಯಾಕೆ ಬರ್ತಾ ಇದೆ ಅಂತ ಕೇಳಿದರೆ ಅಲ್ಲಿರೋರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅವ್ರು ಮೌಖಿಕವಾಗಿ ಹೇಳಿರೋದು, ಕಂಪ್ಲೇಂಟ್ ಮಾಡ್ತಾರೆ. ಲಿಖಿತವಾಗಿ ನಮಗೇನು ಕಂಪ್ಲೇಂಟ್ ರಿಸಿಪ್ಟ್ ಕಾಪಿನೂ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಅಲ್ಲಿ ರೆಸಿಡೆನ್ಸಿಯಲ್ ಅವ್ರು ಕಂಪ್ಲೇಂಟ್ ಮಾಡ್ತಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ರೂಲ್ಸ್ ಪ್ರಕಾರ ಅವರು 30 ಫೀಟ್ ರೋಡಲ್ಲಿ ಇಡಂಗಿಲ್ಲ ನೀವು ಅಂತ ಹೇಳ್ತಾ ಇದ್ದಾರೆ. 30 ಫೀಟ್ ರೋಡಲ್ಲಿ ಇಡಂಗಿಲ್ಲ ಅಂದರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಬಿಸ್ನೆಸ್ಸೇ ಬಿದ್ದೋಗುತ್ತೆ. ನಾನು ACS ಲೇಔಟ್ B ಬ್ಲಾಕಲ್ಲಿ ದುರ್ಗಾ ಪ್ರೊಫೆಷನರಿ ಕಾಂಡಿಮೆಂಟ್ಸ್ ಅಂತ 10 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಸಡನ್ ಆಗಿ BBMP ಅವರು ಬಂದುಬಿಟ್ಟು 30 ಫೀಟ್ ರೋಡಲ್ಲಿ ನೀವು ಕಮರ್ಷಿಯಲ್ ಅಂಗಡಿಗಳನ್ನು ಇಟ್ಕೊಳ್ಬಾರ್ದು ಅಂತ ನೋಟಿಸ್ ಕೊಟ್ಟು ಮೊನ್ನೆ ಫ್ರೈಡೇ ಬಂದು ಎಲ್ಲ ಅಂಗಡಿಗಳನ್ನು ಮುಚ್ಚಿದ್ದಾರೆ. ಸುಮಾರು ಒಂದು 20 ಅಂಗಡಿಗಳ ಮೇಲೆ ಎಲ್ಲ ಶಾಪ್ಗಳನ್ನು ಮುಚ್ಚಿದ್ದಾರೆ. ಇಡೀ ಬೆಂಗಳೂರಲ್ಲಿ ಈ ಥರ 30 ಫೀಟಲ್ಲಿ ನೀವು ಕಮರ್ಷಿಯಲ್ ಅಂಗಡಿಗಳು ಇಟ್ಕೊಳ್ಬಾರ್ದು ಅಂದರೆ 70% ಬೆಂಗಳೂರೇ ಬಿಸ್ನೆಸ್ ಇಲ್ಲದೆ ಬಿದ್ದೋಗುತ್ತೆ. ಆದರೆ ಬರೀ ACS ಲೇಔಟ್ಗೆ ಮಾತ್ರ ಈ ರೂಲ್ಸಾ ಅಥವಾ ಇಡೀ ಬೆಂಗಳೂರಿಗೆ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಡಾಕ್ಟರ್ ರವಿ ಶೆಟ್ಟಿ ಬೈಂದೂರು ಅವ್ರನ್ನ ಕರ್ಕೊಂಡ್ಬಂದು ನಾವು ಇಲ್ಲಿ ದೂರು ಕೊಟ್ಟಿದ್ದೀವಿ ಮುಖ್ಯ ಆಯುಕ್ತರಿಗೆ. ಅವರು ಒಂದು ಅರ್ಧ ಅವರ್ ಅಥವಾ 1 ಅವರಲ್ಲಿ ಹೇಳ್ತೀನಿ, ಇಲ್ಲ ನಾಳೆ ಬೆಳಿಗ್ಗೆ ಒಳಗೆ ಕ್ಲಿಯರ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ನಂಬಿಕೆ ಮೇಲೆ ನಿಂತಿದ್ದೀವಿ.